ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೈ ಬೆರಳ ಶಾಖಕ್ಕೆ ಎಲ್ಲಿ ಬಾಡ್ ಹೋಗುತ್ತೋ ಅಂತ ಕೈಗೆ ಮಡಿ ಬಟ್ಟೆ ಕಟ್ಕೊಂಡು ಪಾರಿಜಾತ ಬಿಡಿಸ್ತಾರಲ್ಲ, ಹಾಗೆ ಸೂಕ್ಷ್ಮವಾಗಿ ನನ್ನ ನೋಡ್ಕೊಂಡ್ರು. ಅದು ಸಂಸಾರ ಅಂದ್ರೆ, ಅದು ಹೆಣ್ಣು ಬಯಸೋ ದಾಂಪತ್ಯ ಅಂದ್ರೆ. ಇಂಥ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು. ನನ್ನ ಪ್ರಕಾರ ಆ ಹುಡುಗಿ ಒಳ್ಳೆ ಕೆಲಸನೇ ಮಾಡಿದಾಳೆ. ನೆನೆದವರ ಮನದಲ್ಲಿ ಅಂದಾಗೆ ಆ ಹುಡುಗಿನೇ ಹೋಗ್ತಿದ್ದಾಳೆ. ಕಮಲಾ, ಬಾ, ಯಾರು ಏನು ಅಂತ ವಿಚಾರಿಸೋಣ. ಹಾ ಅತ್ತೆ. ಎಲ್ಲ ಇವನ ಯಾಕಯ್ಯ ನಗ್ತಾ ಇದ್ಯಾ? ನೀನಿಲ್ಲಿ ಕೊಟ್ಟಿರೋ ಜವಾಬ್ದಾರಿಗೆ ತಕ್ಕ ಹಾಗೆ ಘನತೆಯಿಂದ ಮಾತಾಡ್ತಾ ಇಲ್ಲ. ನನಗೆ ಘನತೆ ಬಗ್ಗೆ ಹೇಳ್ಕೊಡ್ತೀಯಾ? ನಿನಗಿಂತ ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ನಾನು. ನಾನೀಗ ಮಹಾಪಂಡಿತ, ಅದಕ್ಕೆ ನಾನೀಗ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಪಂಡಿತರು ಯಾರು ತಮಗ್ ತಾವೇ ಹೀಗೆ ಹೊಗಳ್ಕೊಳ್ಳೋದಿಲ್ಲ. ಅವ್ರ ಮುಖಲಕ್ಷಣ, ನಡೆ ಅವರ ಪಾಂಡಿತ್ಯವನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ನನ್ನ ಮುಖ ಲಕ್ಷಣ ಸರಿ ಇಲ್ವಾ ಗೋವಿಂದ? ಸರಸ್ವತಿ ನನ್ನ ನಾಲ್ಗೆ ಮೇಲೆ ನೆಲೆಸಿದಾಳೆ. ಬೇಕಾದ್ರೆ ವಾದಕ್ ಬಾ, ನೋಡೋಣ ನಾನಾ ನೀನಾ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ಕತ್ತೆ ಮತ್ತು ನರಿ ಜಗಳದ ಕಥೆ ನೆನಪಾಗುತ್ತೆ. ಆ ಕತೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಂದು ವಿಷಯಕ್ಕೆ ನರಿ ಮತ್ತೆ ಕತ್ತೆ ಮಧ್ಯೆ ಜಗಳ ಆಗುತ್ತೆ. ಇಬ್ರು ನಾನೇ ಸರಿ ಅಂತ ವಾದ ಮಾಡುತ್ತೆ. ಆ ವಿಷಯ ರಾಜನ್ವರೆಗೂ ಹೋಗುತ್ತೆ. ರಾಜ ನರಿದೇ ಸತ್ಯ ಅಂತ ಗೊತ್ತಿದ್ರು ನರಿಗೆ ಶಿಕ್ಷೆ ಕೊಡ್ತಾನೆ. ಆಗ ನರಿ ನನಗೆ ಯಾಕೆ ಶಿಕ್ಷೆ ಅಂತ ಕೇಳಿದಾಗ ರಾಜ ಹೀಗೆ ಹೇಳ್ತಾನೆ, ಕತ್ತೆ ಮೂರ್ಖ ಅಂತ ಗೊತ್ತಿದ್ದು ಅದ್ರ ಜೊತೆ ವಾದ ಮಾಡಿ ನನ್ನ ಸಮಯನ ವ್ಯರ್ಥ ಮಾಡಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ವಾ ಕಥೆ? ಹೌದು, ಇಷ್ಟೇ ಕಥೆ. ನಾನು ಇದನ್ನೇ ನಿನಗೆ ನೆನಪಿಸೋಕೆ ಹೊರಟಿದ್ದೆ. ಈ ಕತೆನ ನನಗೆ ಯಾಕೆ ನೆನಪಿಸ್ತೆ ಗೋವಿಂದ? ಅಂದ್ರೆ ನಾನು ಕತ್ತೆನಾ ಗೋವಿಂದ? ನಾನು ಹಾಗೆ ಹೇಳಿಲ್ವೇ? ವಿಶ್ವನಾಥ, ಹೋಗಿ ಅವನನ್ನು ಸ್ವಾಗತಿಸು. ನಾವು ಬರ ಹೇಳಿದ್ವಿ ಅಂತ ಅವನನ್ನು ಕರ್ಕೊಂಡು ಬಾ. ನಿನ್ನ ಮಾತಿನ ಉದ್ದೇಶ ನನಗೆ ಅರ್ಥ ಆಯ್ತು. ಆದ್ರೆ ಗುರುಗಳ ದರ್ಶನ ನಿನ್ಗೆ ಇವತ್ತು ಸಿಗೋದಿಲ್ಲ. ಭುವನಗಿರಿಯಿಂದ ಬಂದಂತಹ ವೆಂಕಟನಾಥ ನೀವೇ ಅಲ್ವೇ? ಹೌದು, ಗುರುಗಳ ದರ್ಶನ ಆಗ್ಬೇಕಿತ್ತು. ಗುರುಗಳು ನಿಮ್ಮನ್ನ ಕರಿತಾ ಇದ್ದಾರೆ, ಬನ್ನಿ. ಹೋಗಿ ಬರ್ತೀನಿ ಗೋವಿಂದ. ಈ ವೆಂಕಟನಾಥ ಬಂದಿದ್ದ ವಿಷಯ ಗುರುಗಳಿಗೆ ಹೇಗೆ ಗೊತ್ತಾಯ್ತು ಗೋವಿಂದ? ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದೀರಲ್ಲ, ನಿಮಗೆ ಭಯನೇ ಆಗಲ್ವೇ? ಮನುಷ್ಯರು ನಿಮ್ಮಷ್ಟು ಒಳ್ಳೆಯವರಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಯಾರಾದ್ರೂ ಕಾಲಿಟ್ರೆ ಇಲ್ಲ ಎತ್ತಿನ ಬಂಡಿ ನಿಮ್ಮ ಮೇಲೆ ಹಾದೋದ್ರೆ ಅನ್ಯಾಯವಾಗಿ ಸೋತೋಗ್ತಿರಲ್ವಾ? ಇದು ನಿಮ್ಮ ದಾರಿ ಅಲ್ಲ. ಬನ್ನಿ, ನಿಮ್ಗೆ ಸರಿಯಾದ ದಾರಿ ತೋರಿಸ್ಕೊತೀನಿ. ಇಲ್ಲಿ ನೋಡಿ, ಕಲ್ಸಕ್ರೆ. ಬನ್ನಿ, ಈ ಕಡೆ ಬನ್ನಿ. ಬನ್ನಿ. ಎಷ್ಟು ಜಾಣ ಮರಿಗಳು. ನನ್ನ ಮಾತನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ. ಹೌದು, ಸಾಲಾಗಿ ಎಲ್ಲಿಗೆ ಹೊರಟಿದ್ರಿ? ಸ್ನೇಹಿತರ ಮುಂಜಿನ, ಇಲ್ಲ ಮದುವೆನಾ, ಹಬ್ಬನಾ, ಇಲ್ಲ ದಿಬ್ಬಣನಾ?
ನಿಮ್ಮ ಸಡಗರ ನೋಡಿದ್ರೆ ಭಾರಿ ಭೋಜನವೇ ಇರಬೇಕು. ಅದಕ್ಕೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇದ್ದೀರಾ ಅಲ್ವಾ? ಇನ್ಮೇಲೆ ಜನಗಳು ಓಡಾಡೋ ಜಾಗದಲ್ಲಿ ಹೋಗಬೇಡಿ, ಇಲ್ಲಿಗೆ ಬನ್ನಿ, ನಾನು ದಿನಾ ಕಲ್ಸಕ್ಕೆ ಹೇಳ್ತೀನಿ. ಬರ್ಲಾ? ಶ್ರೀಹರಿ, ಶ್ರೀಹರಿ, ಗುರುವರಿಯರೇ, ನಮ್ಮ ತಾತ ನಮ್ಮ ತಂದೆಯವರಿಗೆ ಜೀವನ ಕೊಟ್ಟ ಮಠ ಇದು. ಹಿರಿಯ ಗುರುಗಳ ಕರುಣೆ, ನಿಮ್ಮ ಆಶೀರ್ವಾದ, ಮೂಲರಾಮನ ಕೃಪೆ ಇಲ್ಲದಿದ್ದರೆ ನಾನು ಈ ದಿನಗಳನ್ನು ನೋಡಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ವೆಂಕಟನಾಥ, ಎಲ್ಲವೂ ಹರಿಚಿತ್ತ. ನಾವೆಲ್ಲರೂ ಅವನು ಆಡಿಸಿದಂತೆ ಆಡುವ ಪಾತ್ರಧಾರಿಗಳು. ನಿನಗೆ ನೆನಪಿದೆಯಾ, ನೀನು ಸಣ್ಣವನಾಗಿದ್ದಾಗ ಮಠಕ್ಕೆ ಬಂದಿದ್ದೆ. ಮೂಲರಾಮನ ವಿಗ್ರಹವನ್ನು ನೋಡಿ ಮೂಲರಾಮನನ್ನ ನನಗೆ ಕೊಡಿ ಅಂತ ಕೇಳಿದ್ದೆ. ಆಗ ನಾನು ಮುಂದೆ ಮೂಲರಾಮನ ವಿಗ್ರಹವನ್ನು ಪೂಜೆ ಮಾಡೋದು ನೀನೇ ಅಂತ ಹೇಳಿದ್ದೆ. ಈಗ ನೋಡು, ಆ ಮೂಲರಾಮ ನಿನ್ನನ್ನು ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟ. ಬಗೆಹರಿತು ಗುರುಗಳೇ. ವೆಂಕಟನಾಥ, ಊರಿನಲ್ಲಿ ತಾಯಿ ಗೋಪಿಕಾಂಬ, ಅಣ್ಣ ಗುರುರಾಜ ಎಲ್ಲರೂ ಕ್ಷೇಮವೇ? ತಮ್ಮ ಆಶೀರ್ವಾದ, ಎಲ್ಲರೂ ಕ್ಷೇಮವಾಗಿದ್ದಾರೆ ಗುರುಗಳೇ. ವೆಂಕಟನಾಥ, ಲಕ್ಷ್ಮೀ ನರಸಿಂಹಾಚಾರ್ಯರು ಪ್ರಕಾಂಡ ಪಂಡಿತರು. ಅವರ ಬಳಿ ನಿನ್ನ ಶಿಕ್ಷಣವಾದದ್ದು ನಿನ್ನ ಅದೃಷ್ಟವೇ ಸರಿ. ಹೌದು ವೆಂಕಟನಾಥ, ಆದರೆ ಕಲಿಕೆ ಅನ್ನೋದು ಎಂದಿಗೂ ನಿಲ್ಲಬಾರದು. ಆ ತಾಯಿ ವಾಗ್ದೇವಿಯೇ ನಿನ್ನ ನಾಲಿಗೆಯಲ್ಲಿ ಇದ್ದಾಳೆ. ನಿನ್ನ ವಿದ್ಯೆ ನಿನ್ನಲ್ಲಿಯೇ ಇರಬಾರದು, ಬೇರೆಯವರಿಗೂ ಅದು ಬೆಳಕಾಗಬೇಕು. ಹಾಗಾಗಿ ನಿನಗೆ ಇಲ್ಲಿ ಅಧ್ಯಾಪಕನ ಜವಾಬ್ದಾರಿ ಕೊಟ್ಟಿರೋದು. ಮುಂದೆ ಈ ಮಠ ನಿನ್ನಿಂದ ಬೆಳಗಬೇಕು. ನನ್ನಿಂದ ಮಠ ಬೆಳಗೋದೆ? ನನ್ನಲ್ಲಿ ಅಷ್ಟೊಂದು ಅರ್ಹತೆ ಇದೆಯಾ ಗುರುಗಳೇ? ನಿನ್ನ ಅರ್ಹತೆ ಏನು ಅನ್ನೋದು ನಿನಗೆ ನಿಧಾನವಾಗಿ ಗೋಚರ ಆಗುತ್ತೆ. ನೀವು ವಹಿಸಿರೋ ಈ ಜವಾಬ್ದಾರಿನ ನಾನು ಶಿರಸಾ ವಹಿಸಿ ಪಾಲಿಸ್ತೇನೆ ಗುರುಗಳೇ.